ಮಾಡೋದ್ರ ಬಗ್ಗೆ ಜಾಗೃತಿ, ಅಳುತ್ತಿರುವ ಮಗುವೆ ಇದಕ್ಕೆ ಸ್ಫೂರ್ತಿ. ಹುಬ್ಬಳ್ಳಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಾಧನೆ. ಇದುವೇ ಈ ಹೊತ್ತಿನ ವಿಶೇಷ ಈಟ್ ಟುಗೆದರ್. ಚಿತ್ರಣ ಸೆರೆ ಹಿಡಿಯೋಕೆ ಸಣ್ಣ ಸಾಧಾರಣ DSLR ಕ್ಯಾಮ್ರಾ, ಅದಕ್ಕೊಂದು ಸಾಮಾನ್ಯ ಸ್ಟ್ಯಾಂಡ್, ಎತ್ತರದಿಂದ ಶೂಟ್ ಮಾಡಬೇಕಾದ್ರೆ ಕ್ಯಾಂಟೀನ್ನ ಮೇಜೆ ಆಧಾರ. ಕಾಲೇಜು ಕ್ಯಾಂಪಸ್, ಕ್ಯಾಂಟೀನ್, ಕೊಳಚೆ ಪ್ರದೇಶ ಇತ್ಯಾದಿ ಲೊಕೇಶನ್. ಇಷ್ಟೇ ಬಂಡವಾಳವನ್ನ ಮಾಡಿಕೊಂಡು ಚಿತ್ರವೊಂದನ್ನು ನಿರ್ಮಿಸೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆಗೆ ಖಂಡಿತ ಸಾಧ್ಯ ಅನ್ನೋದನ್ನ ಹುಬ್ಬಳ್ಳಿ BVB ಕಾಲೇಜಿನ ವಿದ್ಯಾರ್ಥಿಗಳು ಸಾಬೀತುಪಡಿಸಿದ್ದಾರೆ. ಆಹಾರವನ್ನ ಪೋಲು ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿರ್ಮಾಣವಾದ ಕಿರುಚಿತ್ರವಿದು. ಎಂಜಿನಿಯರಿಂಗ್ ಕಾಲೇಜಿನ ಅತ್ಯಂತ ಬ್ಯುಸಿ ಇರುವ ವಿದ್ಯಾರ್ಥಿಗಳ ಕೈಯಲ್ಲಿ ಅರಳಿದ ಕಲೆಗೆ ಹಾಗೂ ಅವರಲ್ಲಿರುವ ಸಾಮಾಜಿಕ ತುಡಿತಕ್ಕೆ ಕನ್ನಡಿ ಹಿಡಿಯುತ್ತೆ. ಇವರಿಗೆ ಕಿರುಚಿತ್ರ ಮಾಡಬೇಕೆಂಬ ಆಸೆ ಹುಟ್ಟಿಕೊಂಡಿದ್ದೇ ಒಂದು ವಿಚಿತ್ರ. ಈ ಟೆಲಿಫಿಲ್ಮ್ನ ನಿರ್ದೇಶನ ಮಾಡಿರುವ ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಆಕಾಶ್. ಆರನೇ ಸೆಮಿಸ್ಟರ್ನಲ್ಲಿ ಫೇಲ್ ಆಗಿದ್ದ. ಇದರಿಂದ ಬೇಸರಗೊಂಡ ಆಕಾಶ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ದುಃಖದ ಮಡುವಿನಲ್ಲಿ ಕುಳಿತುಕೊಂಡು ಅಳ್ತಾ ಇರುವ ಮಗುವಿನ ಚಿತ್ರ ಬಿಡಿಸ್ತಾನೆ. ಆಗ ಆತನ ಸ್ನೇಹಿತರು ಅಲ್ಲಿಗೆ ಬರ್ತಾರೆ. ಈತನ ಅವಸ್ಥೆ ಕಂಡು ಸಮಾಧಾನ ಹೇಳ್ತಾರೆ. ಆಗ ತಾನು ಚಿತ್ರಿಸಿದ ಅಳುತ್ತಿರುವ ಮಗುವಿನ ಚಿತ್ರ ತೋರಿಸ್ತಾನೆ. ಅದನ್ನ ನೋಡಿದ ಸ್ನೇಹಿತರು ಇದ್ರಲ್ಲೇನೋ ಕೊರತೆ ಇದೆ ಅಂತ ಹೇಳ್ತಾರೆ. ಏನು ತಪ್ಪಾಗಿದೆ ಎಂಬುದರ ಬಗ್ಗೆ ಚರ್ಚೆ ನಡೆಯುತ್ತೆ. ನನ್ನ ತಲೆಯಲ್ಲಿ ಬಂದಿದ್ದು ಹೌ ಯೂತ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿಸ್ ಹಂಗರ್. ಆವಾಗ ನನ್ನ ತಲೆಯಲ್ಲಿ ಬಂದಿದ್ದು ಇದು ಈಟ್ ಟುಗೆದರ್ ಸರ್. ಅಂದರೆ ಎಷ್ಟೊಂದು ಜನ ವೇಸ್ಟೇಜ್ ಮಾಡ್ತಿದ್ದಾರೆ ಸರ್ ಕ್ಯಾಂಟೀನಲ್ಲಿ, ಎಸ್ಪೆಷಲಿ ಹುಡುಗಿಯರು. ಅವ್ರಿಗೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಈ ಫ್ಯಾಷನ್ ನಾವು ಶೇರಿಂಗ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೋದಲ್ಲ ಅಂತ ನನ್ಗೆ ಒಂದು ಐಡಿಯಾ ಬಂತು ಸರ್. ಹೀಗೆ ಚರ್ಚೆ ನಡೀತಾ ಇರುವಾಗ ಅವರಲ್ಲೊಬ್ಬ ಸ್ನೇಹಿತ ಇಂಟರ್ನೆಟ್ನಲ್ಲಿ ನೋಡಿದ್ರೆ ಇದರ ತಪ್ಪನ್ನ ಹುಡುಕಬಹುದೆಂದು ಹೇಳ್ತಾನೆ. ಆಗ ಆಕಾಶ್ ಗೂಗಲ್ನಲ್ಲಿ ಕ್ರಾಯಿಂಗ್ ಕಿಡ್ ಎಂದು ಟೈಪ್ ಮಾಡಿದ ಕ್ಷಣ ಅಳ್ತಾ ಇರುವ ಮಕ್ಕಳ ಅಸಂಖ್ಯಾತ ಚಿತ್ರಗಳು ಬರ್ತಾವೆ. ಅವುಗಳಲ್ಲಿ ಹೆಚ್ಚಾಗಿ ತುತ್ತು ಅನ್ನವೂ ಸಿಗದೆ ನರಳಾಡ್ತಾ ಇರುವ ಮಕ್ಕಳ ಫೋಟೋ ನೋಡಿದ ಆಕಾಶ್ ಇಂಥ ಮಕ್ಕಳ ಹಸಿವು ನೀಗಿಸಲು ಏನಾದರೂ ಮಾಡಬೇಕೆಂಬ ಮಹದಾಸೆ ಮೂಡುತ್ತೆ. ಅದೇ ಪ್ರೇರಣೆಯಿಂದ ಈಟ್ ಟುಗೆದರ್ ಎಂಬ ಅರ್ಥಗರ್ಭಿತ ಈ ಕಿರುಚಿತ್ರ ಮೂಡಿ ಬಂದಿರೋದು. ಅಟ್ಲೀಸ್ಟ್ ನಮ್ಮ ಶಾರ್ಟ್ ಫಿಲ್ಮ್ ನೋಡಿ ಆದರೂ ಈ ಫುಡ್ ವೇಸ್ಟೇಜ್ ಕಡಿಮೆ ಆಗ್ಬೋದು ಅನ್ಕೊಂಡಿದೀವಿ ಸರ್. ಇವರಲ್ಲೇ ಒಬ್ಬನ ವಿದ್ಯಾರ್ಥಿಯ ತಾಯಿ ಇದಕ್ಕೆ ಹಣಕಾಸಿನ ನೆರವು ನೀಡಿದ್ದರಿಂದ ಕಿರುಚಿತ್ರ ನಿರ್ಮಿಸಲು ಸುಲಭವಾಗಿದೆ. ಗೋಲ್ಡ್ ಪ್ರೇಮ ಎಂಬ ಬ್ಯಾನರ್ನಡಿ ಬಿಡುಗಡೆಗೊಂಡಿರುವ ಈ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಗೀತ, ಸಂಕಲನ, ಕ್ಯಾಮರಾ, ನಟನೆ ಎಲ್ಲವೂ ವಿದ್ಯಾರ್ಥಿಗಳದ್ದೇ. ಇಡೀ ಚಿತ್ರದ ಆಧಾರ ಸ್ತಂಭವೇ ಆಕಾಶ್ ಯಲಿಕಾರ್ ಎಂಬ ಬೆಳಗಾವಿ ಜಿಲ್ಲೆ ಮುನವಳ್ಳಿ ಗ್ರಾಮದ ಪ್ರತಿಭೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ತುತ್ತು ಅನ್ನಕ್ಕಾಗಿ ಪರದಾಡೋರು ಇದ್ದಾರೆ. ಅಂಥವರ ಮೇಲೆ ಬೆಳಕು ಚೆಲ್ಲುವ ಅನ್ನದ ಬಗ್ಗೆ ಮಹತ್ವವನ್ನ ಸಾರುವ ಕಿರುಚಿತ್ರ ಇದಾಗಿದೆ. ಇದು ಕೇವಲ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾಥ್ ಕೊಟ್ಟಿಲ್ಲ, ಆತನ ಸ್ನೇಹಿತರು ಜೊತೆಗೂಡಿ ಕಿರುಚಿತ್ರ ನಿರ್ಮಾಣ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಗುರುಗಳ ಪ್ರಕಾರ ಅದು ಕರೆಕ್ಟಾಗಿ ಆಳಾಕತ್ತಿಲ್ಲ, ಅದ್ರಾಗ ಏನೋ ಕಮ್ಮಿ ಆಯ್ತು. ನಿನಗೆ ತಿಳಿತೈತೇನ? ಈ ಕಿರುಚಿತ್ರ ನಿರ್ಮಾಣ ಮಾಡಬೇಕೆಂಬ ಯೋಜನೆ ಆಕಾಶ್ಗೆ ಬಂದಾಗ ಪಾತ್ರಧಾರಿಗಳಿಗೆ ಪ್ರತಿಭಾ ಶೋಧ ನಡೆಸಿದ್ರು. ಇದು ಸಫಲವಾಗಲಿಲ್ಲ. ನಂತರ ಕ್ಯಾಂಪಸ್ನಲ್ಲಿ ತಮ್ಮೆದುರು ಬಂದ ವ್ಯಕ್ತಿಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ತಮ್ಮ ಕಲ್ಪನೆಯಲ್ಲಿರುವ ಪಾತ್ರಗಳಿಗೆ ಒಬ್ಬೊಬ್ಬರನ್ನೇ ಆರಿಸಿಕೊಂಡು ಅವರನ್ನೆಲ್ಲ ನಟರನ್ನಾಗಿ ಪರಿವರ್ತಿಸಿದ್ರು. ಸೊ 5 ಜನ ಸೇರಿ 15 ರೂಪಾಯಿ ಪಲಾವ್ ವೇಸ್ಟ್ ಮಾಡ್ತಿಲ್ಲ ಅಂದ್ರೆ ಆವರೇಜ್ ಆಗಿ ಒಬ್ಬ 3 ರೂಪಾಯಿ ಪಲಾವ್ ವೇಸ್ಟ್ ಮಾಡ್ತಿದ್ರು. ಚಿತ್ರದಲ್ಲಿ ಪಾತ್ರ ಮಾಡಿದವರೆಲ್ಲರೂ ಹೀಗೆ ಆಕಸ್ಮಿಕವಾಗಿ ಸಿಕ್ಕಿದವರಾಗಿದ್ದರಿಂದ ನಟನೆ ಹೇಳಿಕೊಡಲು ತುಂಬಾ ಸಮಯ ಬೇಕಾಯಿತು.
ಇಂಥ ಚಟುವಟಿಕೆಗಳಿಂದ ಕಲಿಕೆಗೆ ತೊಂದರೆಯಾಗದೆ ವಿದ್ಯಾಭ್ಯಾಸದೊಂದಿಗೆ ಕಿರುಚಿತ್ರ ನಿರ್ಮಾಣದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡ ಇವರೆಲ್ಲ ಪ್ರತಿಭಾವಂತರು ಯಶಸ್ವಿಯಾಗಿ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಕಿರುಚಿತ್ರ ನಿರ್ಮಿಸಿದ್ದಾರೆ. ಇದಕ್ಕೆಲ್ಲ ನಮಗೆ ಎಷ್ಟು ಖುಷಿ ಆತಂದರೆ ಎಲ್ಲ ಕಡೆ ಇದಾಗ್ತಾ ಇದೆ ಅವೇರ್ನೆಸ್ ಆಗಿ. ಮತ್ತು ಇದರಲ್ಲಿ ನಮ್ಮ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅಂದ್ರೆ ಏನಂದರೆ ಹುಡುಗರೆಲ್ಲ ಶೇರ್ ಮಾಡ್ತಿರ್ತಾರೆ ಟಿಫಿನ್. ಈಗ ಬೆಳಗ್ಗೆ ಎದ್ದು ಅವ್ರ ಮಮ್ಮಿ ಎಲ್ಲ ಟಿಫಿನ್ ಹಾಕ್ತಾರೆ, ಕೆಲವ್ರು ಮಂದಿ ಅದ್ರ ಇಷ್ಟ ಇಲ್ಲ ಅಂದರೆ ಹಂಗೆ ತೊಗೊಂಡೋಗ್ತಾರೆ. ಸೊ ಅವರೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಕಾನ್ಸೆಪ್ಟ್ ಆಗಿ ಎಲ್ಲ ಸ್ಕೂಲ್ಸ್ನಲ್ಲಿ ನಮಗೆ ಕರೀತಾ ಇದ್ದಾರೆ. ಈಗ ಇದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವ ಶಶಾಂಕ್ ಸದಾ ಬೋಲ್ಟು ನಟ್ಟು ಹ್ಯಾಮರು ಅಂತ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವವರು. ಆದರೆ ಅಂಥವರು ಕೂಡ ಚಿತ್ರದ ಕಾನ್ಸೆಪ್ಟ್ ಅನ್ನ ಕೇಳಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅದ್ಭುತ ನಟನೆ ಮಾಡಿ ತೋರಿಸಿದ್ದಾರೆ. ಅವರ ಮುಖದಲ್ಲಿ ಕಾಣುವ ಆ ಹತಾಶಾ ಭಾವನೆ, ದುಃಖ, ಹಸಿವಿಗೆ ಇರುವ ಬೆಲೆಯ ಬಗ್ಗೆ ತಮ್ಮ ನಟನೆಯ ಮೂಲಕವೇ ಅಚ್ಚಳಿಯದಂತೆ ಪಾತ್ರ ನಿರ್ವಹಿಸಿದ್ದಾರೆ. ಹೊಸ ಹೆಸರಿನಲ್ಲಿ ಪಲಾವ್ ರಿಲೀಸ್ ಮಾಡೋದು, ಅದ್ರ ರೇಟ್ ಸೇಮ್, ಟೇಸ್ಟ್ ಸೇಮ್, ಕ್ವಾಲಿಟಿ ಸೇಮ್, ಆದರೆ ಕ್ವಾಂಟಿಟಿ ಮಾತ್ರ ಕಡಿಮೆ. ಎಷ್ಟು ಕಡಿಮೆ? ಪಲಾವ್ ರೇಟ್ 15 ರೂಪಾಯಿದಾದರೆ ಕೊಡೋದು ಮಾತ್ರ 13 ರೂಪಾಯಿ ಪಲಾವ್. ಅವ್ರು ಎಷ್ಟು ಕಷ್ಟಪಡುತ್ತಾರೆ, ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ, ಆಮೇಲೆ ಈ ಕಡೆ ನಾವು ಎಷ್ಟು ವೇಸ್ಟ್ ಮಾಡ್ತೀವಿ, ಅದು ಎರಡನ್ನೂ ಕಾಂಟ್ರಾಸ್ಟ್ ಆಗಿ ನೋಡಿದಾಗ ಒಂಥರ ಐಡಿಯಾ ಬರುತ್ತೆ. ಆ ಐಡಿಯಾ ಮೇಲೆ ಟೋಟಲ್ ಫಿಲಮ್ ಬೇಸ್ಡ್ ಆಗಿದೆ. ಆ ಐಡಿಯಾಯಿಂದನೇ ಈಟ್ ಟುಗೆದರ್ ಅಂತ ಬರುತ್ತೆ. ಶಶಾಂಕ್ ಜೊತೆ ಸಪೋರ್ಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡ ಶ್ರೀನಿವಾಸ್ ಅವರ ಹುಬ್ಬಳ್ಳಿ ಭಾಷೆಯ ಸೊಗಡಿನ ಜೊತೆ ಅವರ ಮನೋಜ್ಞ ಅಭಿನಯ ಎಲ್ಲರನ್ನ ರಂಜಿಸೋದ್ರೊಟ್ಟಿಗೆ ಪಾತ್ರದ ಗಾಂಭೀರ್ಯತೆ ತೋರಿಸಿದ್ದಾರೆ. ಈ ಮುಸ್ರಿ ತೊಂಬಂದಿಲಿ ಒಂದು ಪ್ಲೇಟ್ ಪಲಾವ್ಗೆ ಎಷ್ಟು ದುಡ್ಡು? 15 ರೂಪಾಯಿ. ಆವ್ರೇಜ್ ಆಗಿ ಒಬ್ಬ 3 ರೂಪಾಯಿ ಪಲಾವ್ ವೇಸ್ಟ್ ಮಾಡ್ತಿದ್ದಾನೆ. ಹೌದಪ್ಪ, ವೇಸ್ಟ್ ಮಾಡ್ತಾರೆ. ಅದಕ್ಕೇನಿಗೆ ಹೋಗಿ ನೋಟಿಸ್ ಬೋರ್ಡ್ ಮೇಲೆ ಹಚ್ಚುನ, ಸೇವ್ ವಾಟರ್ ಅಂತ ಹತ್ತಿರ್ತಾರಲ್ಲ, ಹಂಗೆ ಸೇವ್ ಫುಡ್ ಅಂತ ಹಚ್ಚುನ. ಈ ಚಿತ್ರಕ್ಕೆ ಐಟಿ ವಿಭಾಗದ ವಿದ್ಯಾರ್ಥಿ ಸೌರಭ್ ನೀಡಿರುವ ಸಂಗೀತ ನಿರ್ದೇಶನ ನೋಡುಗರನ್ನ ಕಿರುಚಿತ್ರದ ಗಾಂಭೀರ್ಯತೆಯತ್ತ ಕೊಂಡೊಯ್ಯುತ್ತೆ. ಬಿವಿಬಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ನೀಡಿರುವ ಸಹಕಾರದಿಂದ ನಿರ್ಮಾಣವಾದ ಈಟ್ ಟುಗೆದರ್ ಕಿರುಚಿತ್ರ ರಾಷ್ಟ್ರೀಯ ಚಿತ್ರ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿದೆ. ಅಲ್ಲಿ ಈ ಕಿರುಚಿತ್ರ ಬಹುಮಾನ ಪಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಈ ವಿದ್ಯಾರ್ಥಿಗಳಲ್ಲಿ ಹಸಿವಿನ ಬಗ್ಗೆ ಮೂಡಿರುವ ಜಾಗೃತಿ ಮಾತ್ರ ಮೆಚ್ಚತಕ್ಕದ್ದೇ. ಅದಕ್ಕೆ ಅಂತಾರೇನೋ ಕಣ್ಣರಿಯದನ್ನ ಕರುಳು ಅರಿಯತ್ತೆ ಅಂತ. ಇನ್ನು ಭವಿಷ್ಯನೇ ಕಾಣದ ವಿದ್ಯಾರ್ಥಿಗಳಲ್ಲಿ ಇಂಥ ಗಂಭೀರವಾದ ವಿಷಯ ತಲೆಯಲ್ಲಿ ಬಂದದ್ದು ಹಾಗೂ ಅದರ ಬಗ್ಗೆ ಜಾಗೃತಿ ಮೂಡಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ಈಟ್ ಟುಗೆದರ್ ಎಂಬ ಹಸಿವೆ ಆಧಾರಿತ ಮನೋಜ್ಞ ಕಿರುಚಿತ್ರ ಎಲ್ಲರ ಗಮನ ಸೆಳೆದಿದ್ದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬಾಚಿಕೊಳ್ಳೋಕೆ ಸಜ್ಜಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.